ಅಂತ ಹೇಳೋದು. ಆಮ್ಯಾಗ ಬಸವಣ್ಣವರು ಜಗಲಿಯ ಮೇಲಿನ ದೇವರುಗಳನ್ನು ಎಂದೂ ಒಪ್ಕೊಂಡಿಲ್ಲ. ಆದ್ದರಿಂದ ಎಲ್ಲ ದೇವರನ್ನು ಸಂಗ್ರಹ ಮಾಡಿ ಹೊಳಿಗೆ ಹಾಕಬೇಕು ಅಂತ ಹೇಳೋದು. ಆಮ್ಯಾಗ ಬಸವಣ್ಣ ಶಿವನನ್ನು, ವಿಷ್ಣುವನ್ನು, ಆಮೇಲೆ ಬಸವಣ್ಣನವರ ಹೆಸರಿನಲ್ಲಿ, ಶರಣರ ಹೆಸರಿನಲ್ಲಿ ರಾಮಾಯಣ ಮಹಾಭಾರತಗಳ ಮೇಲೆ ಹಾದರದ ಕತೆ, ಸೋದರರ ವಧೆ ಅನ್ನುವ ರೀತಿಯಲ್ಲಿ ಎಲ್ಲಿಯೋ ಒಂದೆರಡು ಪ್ರಾಸಂಗಿಕ ಮಾತುಗಳನ್ನು ತಗೊಂಡು ಬಂದು ಅದನ್ನು ಬಸವಣ್ಣವ್ರಿಗೆ, ಶರಣರಿಗೆ ಹಚ್ಚಿ ಧರ್ಮ ಹಾಳು ಮಾಡೋದು. ಆ ನಂತರ ಬಸವಣ್ಣವ್ರ ಹೆಸರು ಹೇಳಿಕೊಂಡು ಬಸವಣ್ಣವರು ನಿರ್ಗುಣ ನಿರಾಕಾರವನ್ನು ಒಪ್ಕೊಂಡಿದ್ರು. ಹಾಗಾದರೆ ನಿರ್ಗುಣ ನಿರಾಕಾರವನ್ನೇ ಉಪಾಸಿಸುವಂಥವ್ರು ಯಾರದಾರ ಅವ್ರು ನಮ್ಮ ಸಮೀಪದವರು ಅಂತ ತಿಳ್ಕೊಂಡು ಮಸೀದಿಗಳಲ್ಲಿ ಹೋಗದೆ ಮಸೀದಿಯವರಿಗೆ ಅನುಕೂಲ ಆಗುವಂಥ ಸಭೆಗಳನ್ನು ನಡೆಸೋರು. ಕ್ರಿಶ್ಚಿಯನ್ರ ಚರ್ಚ್ನೊಳಗೆ ಹೋಗ್ಲಾರ್ದು, ಯಾಕಂದ್ರೆ ಅವ್ರ ಒಳಗೆ ಬರ್ಗೊಡಂಗಿಲ್ಲ. ಆದರೆ ಕ್ರಿಶ್ಚಿಯನ್ರಿಗೆ ಅನುಕೂಲ ಆಗುವಂಥ ಸಮಾವೇಶಗಳನ್ನು ಮಾಡೋದು. ಅಂದ್ರೆ ಒಟ್ಟು ಉದ್ದೇಶ ಏನು ಅಂದ್ರೆ ಹಿಂದೂ ಧರ್ಮವನ್ನು ಸಣ್ಣ ಮಾಡೋದು. ಹಿಂದೂ ಧರ್ಮದ ಜೊತೆಗೆ ಯಾರ್ಯಾರು ಜೋಡಿಸ್ಕೊಂಡಾರ ಅವ್ರನ್ನ ಒಬ್ಬೊಬ್ಬರನ್ನ ಕಟ್ಟಿಂಗ್ ಮಾಡ್ಕೊತ ಹೋಗೋದು. ಅದರ ಭಾಗವಾಗಿ ವೀರಶೈವರು, ಲಿಂಗಾಯತರು ಅಂತ ತಿಳ್ಕೊಂಡು ಎರಡು ಭಾಗ ಮಾಡಿ ಒಬ್ಬ ಮಾಜಿ IAS ಆಫೀಸರ್ ಅದನ್ನು ಎಷ್ಟು ನೀಚದಾನವ ಅಂದ್ರೆ ಲಿಂಗಾಯತರಿಗೂ ಮತ್ತು ವೀರಶೈವರಿಗೂ 16 ಪ್ರಭೇದಗಳಿವೆ, 16 ಭಿನ್ನ ಭೇದಗಳಿವೆ ಅವರಲ್ಲಿ ಅಂತ. ಅಲ್ಲಿ ದಿನ ಅವ್ರು ಲಗ್ನ ಮಾಡ್ಕೋತಾರೆ, ಒಬ್ಬರಿಗೊಬ್ಬರು ಎಲ್ಲ ಮಾಡಕತ್ತಾರೆ ಅಂತ ಹೇಳಿ ಆಮೇಲೆ ಆ ಗೆಜೆಟ್ನಾಗ ಹಿಂಗೆ ಹೇಳ್ಯಾರ, ಈ ಗೆಜೆಟ್ನಾಗ ಹಿಂಗೆ ಹೇಳ್ಯಾರ ಅಂಥೇಳಿ ಎಲ್ಲರೂ ತಲೆ ಕೆಡಿಸು. ಇಂಥ ನೀಚತನದ ಪರಮಾವಧಿಯನ್ನು ದಾಟಿ ಈ ಧರ್ಮವನ್ನು ಒಡಿಬೇಕು, ಸಂಘಟಿತ ಲಿಂಗಾಯತರನ್ನು ಒಡಿಬೇಕು. ಇವ್ರನ್ನ ಒಡೆದಿಲ್ಲಾರ್ದ ಮತ್ತೊಬ್ಬರು ನಮಗೆ ರಾಜ್ಯ ಆಳಕ್ಕೆ ಬರಂಗಿಲ್ಲ ಅನ್ನುವಂಥ ದುಷ್ಟ ಉದ್ದೇಶದಿಂದ ಇವತ್ತೇನು ಗದ್ದಿಗೆ ಮೇಲೆ ಕುಂತಂಥವ್ರು ಅದಾರ, ಇವರ ಅಡಿಯಾಳಾಗಿ ನಮ್ಮವರ, ನಮ್ಮ ಸಮೀಪದವರ, ನಮ್ಮ ಸಮಾಜವನ್ನು ಒಡೆಯುವಂಥ ನೀಚ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ರು. ಇದೆಲ್ಲ ಮಾಡೋರಿಗೆ ಹಿಂಗೆ ಯಾಕೆ ಮಾಡ್ತಿರೋ, ಮಾಡಬೇಡ್ರಿ ಅಂತ ನಾ ಬೈದೆ. ನಾ ಯಾಕೆ ಬೈದೆ ಅನ್ನೋದನ್ನು ಎಲ್ಲರೂ ಹೇಳಿದರು. ಯಾಕೆ ಬೈದೆ ಅನ್ನೋದನ್ನು ಹೇಳಿದರು. ದೇವ್ರ ಬಗ್ಗೆ ಬೈತೀರಿ, ಜಗಲಿ ಮ್ಯಾಗಿನ ದೇವ್ರ ಬಗ್ಗೆ ಬೈತೀರಿ, ಶಿವನ ಬಗ್ಗೆ ಮಾತಾಡ್ತೀರಿ. ಶಿವನಿಗೆ ಒಬ್ಬಕ್ಕೆ ತೊಡಿ ಮ್ಯಾಗ, ಒಬ್ಬಕ್ಕೆ ತಲೆ ಮ್ಯಾಗ. ಈಕಿ ಇಲ್ದಾಗ ಅಕ್ಕಿನ ಗೂಡ್ ಲವ್ ಮಾಡ್ತಾನ, ಅಕ್ಕಿ ಇಲ್ದಾಗ ಈಕಿನ ಗೂಡ್ ಲವ್. ಮೆಟ್ಲೆ ಹೊಡಿಲಕ್ಕೆಲ್ಲ ನೀವು ಅವ್ರನ್ನ ಹೇಳಿ. ನಮ್ಮ ದೇವರನ್ನು ಈ ರೀತಿ ನೀವು ಮಾಡಿದ್ರೆ, ಖಂಡನೆ ಈ ರೀತಿ ಅಪಹಾಸ್ಯಕ್ಕೆ ಒಳಮಾಡಿದ್ರೆ, ಇಂಥದ್ದ ಒಂದು ಅಪಹಾಸ್ಯವನ್ನು ಪೈಗಂಬರ್ನ ಕುರಿತು ಮಾಡಿ ತೋರ್ಸಂತೇನೆ ಈಗ ಬಸನಗೌಡ ಹೇಳಿಲ್ಲ, ಈಶ್ವರಪ್ಪನವ್ರು ಹೇಳಿಲ್ಲ. ಇಂಥದ್ದ ಮಾತಾಡಿದ್ದೆ ಅಂತಂದ್ರೆ ಸರ್ ತನ್ಸೆ ಜುದಾ ಅಂದ್ರೆ ಈ ರುಂಡ ಶರೀರದಿಂದ ಬೇರೆ ಆಕ್ಕಿತ್ತು ನಿಮ್ಮದು. ನಾವೇನು ಅಂಥದ್ದು ಮಾಡಿಲ್ಲ, ಬರೇ ಬೈದಿನಿ ಅಷ್ಟೇ. ನಾನು ಆ ಬೈದದ್ದಕ್ಕೆ ಇವ್ರಿಗೆ ಬಹಳ ಪೆಟ್ಟು ಹತ್ತಂತ. ಯಾಕೆ ಪೆಟ್ಟು ಹತ್ತು? ನಾ ಇನ್ನೊಂದು ಮಾತು ಕೇಳ್ತೇನೆ. ನಾ ಯಾವ ಬೈಗಳ ಬೈದಿನಲ್ಲ, ಆ ಬೈಗಳ ಇವ್ರ ಆಯುಷ್ಯದಾಗ ಇವ್ರು ಎಂದೂ ಬೈದಿಲ್ಲ ಅಂತ ಇವ್ರ ಅಪ್ಪವನ್ನು ಆಣಿ ಮಾಡಲಿ, ನಾ ಬೈದದ್ದನ್ನು ಹಿಂದೆ ತಕ್ಕೋತೇನೆ. ಈ ಎಷ್ಟು ಮಂದಿ ಸ್ವಾಮಿಗಳು ಅದಾರಲ್ಲ, ನಮಗೆ ಭಾಳ ಬೈದ್ರು ಅಂತಾರಲ್ಲ, ಈ ಬೈಗಳ ನೀವು ಯಾರಿಗೂ ಒಟ್ಟ ಬೈದಿಲ್ಲ ಅಂತ ತಿಳ್ಕೊಂಡು ನಿಮ್ಮ ಅಪ್ಪ ನಿಮ್ಮವನ್ನ ಆಣಿ ಮಾಡಿರಿ. ಗುರುಗಳದಾದ್ರೂ ಮಾಡ್ತಾರೆ, ಯಾಕಂದ್ರೆ ಅವ್ರ ಮ್ಯಾಗ ಹೋಗಿರ್ತಾರೆ. ನಿಮ್ಮ ಅಪ್ಪ ನಿಮ್ಮವನ್ನ ಆಣಿ ಮಾಡಿರಿ, ಈ ಶಬ್ದ ನಮ್ಮ ಬಾಯಿಂದ ನಾವು ಎಂದೂ ಉಚ್ಚಾರ ಮಾಡಿಲ್ಲ ಅಂತ ಮಾಡಿದ್ರಿ ಅಂದ್ರೆ ನಾನು ಶಬ್ದನ ಹಿಂದೆ ತಕ್ಕೋತೀನಿ. ಎಲ್ಲಿ ತನ ನೀವು ಆಣಿ ಮಾಡೋಂಗಿಲ್ಲ ಅಲ್ಲಿ ತನ ನಾ ಹಿಂದೆ ತಕ್ಕೊಳ್ಳೋದಲ್ಲ. ಯಾಕಂತಂದ್ರೆ ನಾ ಮಾತಾಡಿದ್ದು ಭಾಳ ಕಡಿಮೆ. ನಿಮಗೆ ಮಂದಿ ಏನಂತಾರೆ ನನಗೆ, ಸ್ವಾಮೀಜಿ ನೀವು ಮಾತಾಡಿದ್ದು ಭಾಳ ಕಡಿಮೆ ರೀ, ಅವ್ರನ್ನ ಬಡಿಬೇಕಾಗಿತ್ತು ಅಂತ. ಅಂಥ ಕೆಟ್ಟ ಮಾತಾಡ್ಯಾರ. ಒಬ್ಬ ಗಣಪತಿ ಬಗ್ಗೆ ಮಾತಾಡ್ತಾನೆ, ಒಬ್ಬ ವೀರಭದ್ರನ ಬಗ್ಗೆ ಮಾತಾಡ್ತಾನೆ, ಮತ್ತೊಬ್ಬ ರಾಮನ ಬಗ್ಗೆ, ಶ್ರೀರಾಮಚಂದ್ರನ ಬಗ್ಗೆ ಮಾತಾಡ್ತಾನೆ, ಸೀತಾದೇವಿಯ ಪಾವಿತ್ರ್ಯದ ಬಗ್ಗೆ ಮಾತಾಡ್ತಾರೆ. ಇವೆಲ್ಲವುಗಳನ್ನು ಮಾತಾಡ್ತಾರೆ. ಏನು ಯಾರೂ ಕೇಳೋರ ಇಲ್ಲ ತಿಳ್ಕೊಂಡಿರೋ ಹೆಂಗೋ ಅಂತ ನಾ ಇಷ್ಟೇ ಕೇಳಿದ್ದು. ಎಲ್ಲರೂ ಏನು ಬಿಡ್ರಿ ಒದರ್ತಾವು ಹೊಕ್ಕವು ಅಂದರು. ಒದರ್ತಾವು ಹೊಕ್ಕವಂತ ಎಷ್ಟು ದಿವ್ಸ ಸುಮ್ಮಿರೋದು, ಒಂದು ದಿವ್ಸ ಹೆಟ್ಟು ನಾನು ತಿಳ್ಕೊಂಡು ಹೆಟ್ಟಿದ್ನೆ ಅಷ್ಟೆ.
ಹೆಟ್ಟಿದ ಕೂಡಲೇ ಈಗ ನನಗೇನಂತಾರೆ ಹಿಂದೆ ಬಂದು ನಿಮ್ಮ ಕೈ ಮುಗಿತೀವಿ ಇದನ್ನು ಬಂದ್ ಮಾಡಿರಿ, ಹಿಂಗೆ ಚಾಲು ಇಟ್ರಿ ಅಂತಂದ್ರೆ ನಮ್ಮ ಮಠಗಳು ಕೀಲಿ ಹಾಕು ಪಾಳೆ ಬರ್ತೈತ್ರಿ. ಮೊನ್ನೊಬ್ಬರು ಸ್ವಾಮಿಗಳನ್ನ ಕಳಿಸಿದ್ರು ಮಧ್ಯಸ್ಥಿ ಮಾಡಕ್ಕೆ. ಅವ್ರು ಬಂದು ಅಪೋಳ ಸತ್ತದ್ದನ್ನು ಎಷ್ಟು ದಿವಸ ಮತ್ತಿನ್ನ ಸತ್ತದ್ದಕ್ಕೆ ಬಡಿಯವ್ರಿ, ಸತ್ತದ್ದೇ ಕೆಲವೊಂದು ಸತ್ತವ್ರಂಗೆ ಸೋಗಿ ಹಾಕ್ಕೊಂಡಿರ್ತಾವೆ, ಮತ್ತು ಯಾವಾಗಾರ ವೇಳೆ ಸಿಕ್ತಂದ್ರೆ ಮ್ಯಾಲೆ ಹೇಳ್ತಾವೆ. ಅದಕ್ಕೆ ಕುಶ್ಬಿ ಎತ್ತೆತ್ತಿ ಬಡಿತಾರಲ್ಲ ಹಂಗೆ ಬಡಿಬೇಕಾಕೈತಿ. ಕುಶಿವ್ ಎಲ್ಲ ಉದ್ರೆ ಅವತ್ತು ತಿಳ್ಕೊಂಡಿರ್ತೀವಿ, ಆದ್ರೂ ಒಂದು ಜರ ಉಳಿದಿರ್ತಾವೆ, ಅದಕ್ಕೆ ಹಿಂಗೆ ಎತ್ತದು ಮತ್ತೆ ಬಡಿದು. ಹಂಗೆ ಮಾಡಿದ್ರೆ ಏನು ಜಳ 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 ಬರೀ ಕಟ್ಟಿಗೆ ಅಟ್ಟ ಉಳ್ದಿರ್ಬೇಕು, ಕುಶಿವೇನು ಉಳ್ದಿರ್ಬಾರ್ದು, ಹಂಗೆ ಬಡಿಬೇಕು. ಮುಂದೆ ಎಂದೂ ಆಯುಷ್ಯದಾಗ ಹೆಸರು ತೊಗೊಂಡಿರ್ಬಾರ್ದು. ನಮ್ಮ ದೇವ್ರದ್ದು, ನಮ್ಮ ದಿಂಡ್ರದ್ದು, ನಮ್ಮ ಧರ್ಮದ್ದು ಏನು ತೊಗೊಂಡಿರ್ಬಾರ್ದು. ಏನು ರೀ ಇದೇನು ಮಾತಾಡೋ ಮಾತುಗಳ? ನಮ್ಮ ದೇವರಿಗೆ ಒಂದು ಕಡೆ ಬೈತೀರಿ, ಆಮ್ಯಾಗ ನಮ್ಮ ಕಂದಾಚಾರಗಳಂತ ನಮ್ಮ ಹಬ್ಬ ಹುಣ್ಣಿಮೆಗಳು, ಗಣಪತಿ ಹಬ್ಬ ಆ ಹಬ್ಬ ಇವೆಲ್ಲ ಕಂದಾಚಾರಗಳು. ಆಮ್ಯಾಗ ನಮ್ಮ ದೇವ್ರ ಮುಂದೆ ಅದನ್ನು ಮಾಡ್ತಾರ ಇದನ್ನು ಮಾಡ್ತಾರ, ಹಂಗೆ ಮಾಡ್ತಾರ ಹಿಂಗೆ ಮಾಡ್ತಾರ. ಪೂಜಾರಿಗಳಂದ್ರೆ ಇವರೆಲ್ಲ ದಲಾಲ್ರದಾರ ಅಂತಂದು ನೋಡ್ರಪ್ಪ. ನಮ್ಮ ದೇವ್ರ ಮುಂದೆನು ನಮ್ಮ ದುರ್ಗಾದೇವಿನೇ ಇರಲಿ, ದುರ್ಗಾ ಪರಮೇಶ್ವರನೇ ಇರಲಿ, ಯಾವ ದೇವರೇ ಇರಲಿ, ಅವ್ರ ಮುಂದೆ ಏನಾಗ್ತೈತಿ ಅದರ ಬಗ್ಗೆ ನಾವು ಅದನ್ನು ಸಮರ್ಥನೆ ಮಾಡ್ಕೊಳ್ಳಂಗಿಲ್ಲ, ಪ್ರಾಣಿ ಬಲಿಯನ್ನು. ಆದ್ರೆ ನಮ್ಮ ದೇವ್ರಿಗೇನು ಮಾತಾಡಿದ್ರಲ್ಲ, ಇಷ್ಟ ಧೈರ್ಯ ಬಕ್ರಿ ಇದ್ದವ್ರ ಬಗ್ಗೆ ಮಾತಾಡ್ತೀರಿ. ಬಕ್ರಿ ಇದ್ದೊಳಗೆ ಕುರಿಗಳ ಬಲಿಯನ್ನು ಕೊಡೋದಿಲ್ಲ, ಈಗ ಆಕಳ ಬಲಿ ಕೊಡಕ್ಕೆ ಶುರು ಮಾಡ್ಯಾರ. ಅದರ ಬಗ್ಗೆ ಒಮ್ಮೆರ ಮಾತಾಡಿರೇನು ನೀವು ಸ್ವಾಮಿಗಳು? ಒಟ್ಟ ಮಾತಾಡಂಗಿಲ್ಲ. ನಮ್ಮ ಗಣಪತಿ ಬಂದ ಕೂಡಲೇ ನದಿ ಪ್ರದೂಷಣ ಆಗ್ತೈತಿ, ಕೆರೆ ಪ್ರದೂಷಣ ಆಗ್ತೈತಿ ಅಂತ ಶುರು ಮಾಡ್ತೀರಪ್ಪ. ಮತ್ತೊಬ್ಬರ ಸಲುವಾಗಿ ಒಟ್ಟ ಮಾತಾಡಂಗಿಲ್ಲ. ನಮ್ಮ ಚಮತ್ಕಾರಗಳು ನಮ್ಮ ಪವಾಡಗಳು ಏನರ ಹೇಳಿದ ಕೂಡಲೇ ಇವೆಲ್ಲ ಮೂಢ ನಂಬಿಕೆಗಳು ಅಪನಂಬಿಕೆಗಳು ಅಂತ ಹೇಳ್ತಾರೆ. ಆ ಕ್ರಿಶ್ಚಿಯನ್ರ ಅಮೇರಿಕಾದಿಂದ ಬಂದ ಸ್ಟೇಜ್ ಮ್ಯಾಗ ಚಮತ್ಕಾರದ ಶೋಗಳನ್ನು ಮಾಡ್ತಾರೆ. ಇವತ್ತಿಂತ ನಾನು ಒಬ್ಬ ಸ್ವಾಮಿನೂ ಬಾಯಿ ಬಿಚ್ಚಿಲ್ಲ ಆ ಕ್ರಿಶ್ಚಿಯನ್ರ ಚಮತ್ಕಾರಗಳಿಗೆ. ಎಲ್ಲ ಆ್ಯಕ್ಟಿಂಗ್, ಅದು ನಾಟಕ ಮಾಡ್ತಾರೆ. ಆ ನಾಟಕದ ಬಗ್ಗೆ ಇವತ್ತಿನವರೆಗೂ ಒಬ್ಬ ಸ್ವಾಮಿನೂ ಬಾಯಿ ಬಿಚ್ಚಿಲ್ಲ. ಯಾಕ್ರಪ್ಪ? ನಂಬತ್ತಿಂದು ನಮ್ಮವ್ರಿಗೆ ಬೇಯಿದೇನು ಕಾಂಟ್ರಾಕ್ಟ್ ತೊಗೊಂಡಿರೇನು ನೀವು ಅಂತ ನಾ ಕೇಳಿದ್ದು, ಇದಕ್ಕಿಂತ ಹೆಚ್ಚಿಗೇನು ಕೇಳಿಲ್ಲ. ಆಮೇಲೆ ನಮ್ಮ ಧರ್ಮದೊಳಗೆ ದಿನಾಲು ನಿಮಗೆ ಆಶ್ಚರ್ಯ ಅನ್ನಿಸ್ತದೆ, ಪ್ರತಿ ವರ್ಷ ಒಂದು ರಾಜ್ಯದಲ್ಲಿ 45,000-50,000 ಹುಡುಗಿಯರು ಕಾಣೆ ಆಗ್ತಾ ಇದ್ದಾರೆ. ನೀವು ಭಾಳ ಲಕ್ಷ ಕೊಟ್ಟು ಕೇಳ್ರಿ, ಹುಡುಗಿಯರು ಎಲ್ಲಿ ಹೋದು? ಮ್ಯಾಕ್ಸಿಮಮ್ ಅತಿ ಹೆಚ್ಚು ಹುಡುಗಿಯರು ಲವ್ ಜಿಹಾದ್ನೊಳಗೆ ಹೋದು. ನಾವು ಇವರೇನು ದರಿದ್ರರಾದ ಒಂದರ ದಿವಸ ಈ ಲವ್ ಜಿಹಾದ್ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ಯಾರೆ? ಎಲ್ಲಿಗೆ ಬಂದೈತಿ ಸ್ಥಿತಿ ಅಂತಂದ್ರೆ, ಈಗ ಸಮಾಜದೊಳಗೆ ಲಿಂಗಾಯತರ ಚರ್ಚ್ ಅಂತ ಬೋರ್ಡ್ ಹಾಕ್ಕೊಂಡ್ರು, ಬಡಿಗೇರ ಚರ್ಚು ಅಂತ ಬೋರ್ಡ್ ಹಾಕ್ಕೊಂಡ್ರು, ಲಂಬಾಣಿಗರ ಚರ್ಚು ಅಂತ ಬೋರ್ಡ್ ಹಾಕ್ಕೊಂಡ್ರು. ಅಂದ್ರೆ ಇಷ್ಟು ಮಂದಿನ ಧರ್ಮಾಂತರ ಮಾಡಿದರೂ ಸಹಿತ ನಿಮಗೆ ಅವ್ರ ಬಗ್ಗೆ ಒಟ್ಟ ಕಳ್ಕಳಿ ಇಲ್ಲ. ಇವ್ರು ಮತ್ತೆ ಬಾಲ ಯೇಸು ಪುರಸ್ಕಾರ ತಗೋತಾರೆ. ಇವರೇ ನಾನು ಹೇಳೋದು ಬಸವ ತಾಲಿಬಾನಿಗಳನ್ನು ಕುರಿತ ಹೇಳಕತ್ತೀನಿ. ಇವರು ಚರ್ಚ್ನೊಳಗೆ ಹೋಗಿ